ಇದು ಬ್ಯಾಗ್ ನಾನು ಬುಕ್ ಮಾಡಿದ್ದೆ, 2 ಬ್ಯಾಗ್ಸ್ ಬುಕ್ ಮಾಡಿದ್ದೆ. ಈ ಏರ್ ಆಯಿಲ್ಗೆ ಈ ತರ ಮಿಷಿನ್ ಬಂದಿರತ್ತೆ. ನಾವು ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು, ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀವಿ. ಚೌಡಮ್ಮಂದು ಪೂಜೆ ಆಯಿತು. ಇವತ್ತು ಟಿಫನ್ ಇಡ್ಲಿ ವಡೆ ಸಾಂಬಾರು ಮಾಡಿದ್ವಿ. ಇವಾಗ ಟಿಫನ್ ಮಾಡಬೇಕು. ಪೂಜೆ ಎಲ್ಲ ಆಯಿತು, ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡ್ತಾ ಇದ್ದೀವಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡ್ಕೊಬೇಕು. ಯಾವುದು ಅಂತ ಅಮೆಝಾನಲ್ಲಿ ಬ್ಯಾಗ್ ಸ್ವಲ್ಪ ಬುಕ್ ಮಾಡಿದ್ದೆ. ಫಸ್ಟ್ ಬಂದು ನಾನು ಬ್ಲ್ಯಾಕ್ ಕಲರ್ ತೋರಿಸ್ತೀನಿ. ಈ ಬ್ಯಾಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ನೋಡಿ. ಲೆದರ್ ಬ್ಯಾಗ್, ಒಂಥರ ಲೆದರ್ ಬ್ಯಾಗ್ ಥರನೇ ಐತೆ, ಚೆನ್ನಾಗೈತೆ. ಇದು ಬ್ಯಾಗ್ ನಾನು ಬುಕ್ ಮಾಡಿದ್ದೆ, 2 ಬ್ಯಾಗ್ಸ್ ಬುಕ್ ಮಾಡಿದ್ದೆ. ಇದು ಚೆನ್ನಾಗೈತೆ ನೋಡಿ. ಇವಾಗ ನಾವೆಲ್ಲನ ಆಚೆ ಕಡೆ ಎಲ್ಲನ ಹೋಗ್ತೀವಿ, ಡ್ರೆಸ್ಸಸ್ಸು ಎರಡು ಡ್ರೆಸ್ಸಸ್ಸು, ಮೇಕಪ್ ಕಿಟ್ಸ್ ಎಲ್ಲ ಇಟ್ಕೊಂಡು ಹೋಗ್ಬೋದು, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ತುಂಬ ನಾನು ಚಿಕ್ಕಪೇಟೆಗೆ, ನಮ್ಮ ತಾಯಿಯವ್ರ ಮನೆಗೆಲ್ಲ ಒಂದೊಂದ್ಸಲ ಒಬ್ಬೊಬ್ಬಳೆ ಹೋಗಿ ಬರ್ತಾ ಇರ್ತೀನಿ. ಇದು ಅದಕ್ಕೋಸ್ಕರ ಇದು ಬ್ಯಾಗ್ ಒಂದು ಬುಕ್ ಮಾಡಿದ್ದೆ. 2 ಚಾಯ್ಸ್ ಅಂದರೆ 2 ನೋಡಿದ್ದೆ. 2 ಫಸ್ಟ್ ಒಂದು ಬುಕ್ ಮಾಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಾನು ಇದು 5 ಸ್ಟಾರ್ಸ್ ಕೊಡ್ತೀನಿ, ಅಷ್ಟು ಚೆನ್ನಾಗೈತೆ ನೋಡಿ. ಈ ಥರ ಕ್ಯಾರಿ ಮಾಡಿಕೊಂಡು ಹೋಗ್ಬೋದು. ಅಂದರೆ ಒಂದು ಡ್ರೆಸ್ ಎಲ್ಲ ಇಟ್ಕೊಂಡು ನಾರ್ಮಲ್ ವ್ಯಾನಿಟಿ ಬ್ಯಾಗ್ಸಲ್ಲೆಲ್ಲ ಇಟ್ಕೊಳಕ್ಕಾಗಲ್ಲ. ಬೇರೆ ಇವಾಗ ವ್ಯಾನಿಟಿ ಬ್ಯಾಗ್ ಒಂದು ಇಟ್ಕೊಬೇಕು, ಇನ್ನೊಂದು ಟ್ರಾವೆಲಿಂಗ್ ಬ್ಯಾಗ್, ಒಂದು ಬಟ್ಟೆ ಬ್ಯಾಗ್ ಇಟ್ಕೊಬೇಕು ಅಂದ್ಬಿಟ್ಟು ಇದೊಂದು ಬುಕ್ ಮಾಡಿಸಿದ್ದೆ. ಚೆನ್ನಾಗಿ ಬಂದೈತೆ, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಇನ್ನೊಂದು ಬ್ಯಾಗು ನೋಡೋಣ ಅಂದ್ಬಿಟ್ಟು ಬುಕ್ ಮಾಡಿದೆ. ಇವಾಗೆಲ್ಲ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ, ಎಲ್ಲ ನಾವು ಹೋಗಿ ಬರೋದು ತುಂಬ ಇರುತ್ತೆ ಅಂದ್ಬಿಟ್ಟು ಇದೊಂದು ತರಿಸಿದ್ದೀನಿ. ಇದರಲ್ಲಿ ಬ್ಲ್ಯಾಕು, ಬ್ಲೂ ಪ್ರತಿಯೊಂದು ಇತ್ತು. ಇದು ಅಷ್ಟೇ ಚಿಕ್ಕದಾಗೈತೆ, ಚಿಕ್ಕದಾಗಿ ಕ್ಯಾರಿ ಮಾಡ್ಬೋದು. ನಮಗೇನಂದರೆ ಎಲ್ಲನ ಒನ್ ಡೇ 2 ಡೇಸ್ ಸ್ಟೇ ಮಾಡಬೇಕು ಅಂದರೆ ಈ ಥರ ಸಾಕು. ಅಂದರೆ ವಾಟರ್ ಪ್ರೂಫು, ಮಳೆಯಲ್ಲಿ ನೆಂದ್ರೂ ಏನೂ ಆಗೋಲ್ಲ. ಆ ಬ್ಯಾಗು ಅಷ್ಟೇ, ಈ ಬ್ಯಾಗು ಅಷ್ಟೇ. ಅದಕ್ಕೆ ಜಿಪ್ ಇಲ್ಲ ಅಷ್ಟೇ, ಇದಕ್ಕೆ ಜಿಪ್ ಐತೆ, ಕ್ಲೀನಾಗಿ ಕ್ಯಾರಿ ಮಾಡ್ಬೋದು. ಇದ್ರದ್ದು ಅಮೌಂಟ್ ಬಂದು ಬರೀ 300 ರುಪೀಸ್. ಇದು ಯೂಸ್ ಮಾಡ್ಬೋದು, ಪರವಾಗಿಲ್ಲ, ಏನೂ ಆಗಲ್ಲ. 300 ಇದ್ರದ್ದು ಬ್ಯಾಗು. ಇದು ಬ್ಯಾಗ್ ಬಂದು ನಿಮಗೆ 650ನೋ 670 700 ರುಪೀಸ್ ಒಳಗಡೆನೇ ಅಷ್ಟೇ. 600 ರುಪೀಸಿಂದ 700 ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನಾನೇ ತೊಗೊಂಡಿರೋದು. ತುಂಬ ಬ್ಯಾಗ್ಸ್ ತೊಗೊಂಡಿದ್ದೀನಿ. ಒಂದೊಂದ್ಸಲ ಒಂದೊಂದು ಯಾವುದು ಕ್ಯಾರಿ ಮಾಡೋಕ್ಕೆ ಹೋಗಲ್ಲ, ಯಾವ್ದು ಇಷ್ಟ ಆಗುತ್ತೋ ಅದೇ ಮಾತ್ರ ಅದೇ ಯಾವಾಗ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಇವಾಗ ಇದು ಬುಕ್ಕಿಂಗ್ ಮಾಡಿ ತರಿಸಿದ್ದೀನಿ. ಟ್ರೂ ಆಯುರ್ವೇದಿಕ್ ಏರ್ ಆಯಿಲ್ ನಾನು ಅಮೆಝಾನಿಂದ ಬುಕ್ ಮಾಡಿ ತರಿಸಿದ್ದೀನಿ. ತುಂಬ ಜನ ಹೇಳ್ತಾಯಿದ್ರು ಏರ್ ಫಾಲ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು. ನಾನು ಮಿನಿಮಮ್ 1 ಮಂತ್ ಆದಮೇಲೆ ನಾನು ಇದು ರಿವ್ಯೂ ಕೊಡ್ತಾ ಇರೋದು. ತುಂಬ ಏರ್ ಫಾಲ್ ಕಮ್ಮಿ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ಬಂದು ನಾನು ಏರ್ ಆಯಿಲ್ ಇಟ್ಕೊಬೇಕು. ತುಂಬ ತಲೆನೋವ್ತಾ ಇತ್ತು. ತುಂಬ ವೀಕ್ಲಿ 1 2 to 3 ಟೈಮ್ಸ್ ಏರ್ ಆಯಿಲ್ ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ ಕೂದಲು, ಮತ್ತು ಸಿಲ್ಕಿ ಶೈನಿಂಗ್ ಆಗಿರುತ್ತೆ. ನಾನು ಇವತ್ತು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ. ನಾನು ಬಂದು ಟ್ರೂ ಆಯುರ್ವೇದಿಕ್ ಏರ್ ಆಯಿಲ್ ನಾನು ಯೂಸ್ ಮಾಡ್ತಾ ಇರೋದು. ಇವಾಗ ತುಂಬ ಜನ ಇವಾಗ ಕೊಕೊನಟ್ ಆಯಿಲೇ ಯಾವುದನ್ನ ಆಗಲಿ ಅಂದರೆ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿ ನೀವು ಇಟ್ಕೊಬೇಕು. ಇವಾಗ ಈ ಥರ ಬರುತ್ತೆ. ನಾವು ಇದಕ್ಕೆ ಹಾಕಿ ಇದರಲ್ಲಿ ನಾವು ಇದು ಟ್ರೂ ಏರ್ ಆಯಿಲ್ಗೆ ಈ ಥರ ಮಿಷಿನ್ ಬರುತ್ತೆ. ಇದು ಆಯಿಲ್ ಬಂದು ನಾವು ಬಿಸಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿದ್ರೆ ತುಂಬ ಅಂದರೆ ರೂಟ್ಗೆಲ್ಲ ಇಳಿಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ, ತುಂಬ ಸ್ಮೂತ್ ಆಗಿರುತ್ತೆ ನೋಡಿ. ಈ ಥರ ರಫ್ ಆಗಿರಲ್ಲ ನೋಡಿ. ಇವಾಗ ಬಂದು ನಂದು ತುಂಬ ರಫ್ ಆಗೈತೆ. ನಾನು ಬಿಸಿ ಮಾಡಿಕೊಂಡು ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಏರು ಗ್ರೋ ಆಗುತ್ತೆ. ನಾನು ಇದು ಬಂದು ಇವಾಗ ಪ್ಲಗ್ಗಲ್ಲಿ ಥರ ನಮ್ಗೆ ಎಷ್ಟು ಬೇಕೆಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಇದು ಏರ್ ಆಯಿಲ್ ಬಂದು ವೀಕ್ಲಿ 3 ಟೈಮ್ಸ್ ಅಪ್ಲೈ ಮಾಡಬೇಕು. ಸ್ವಲ್ಪ ಬಿಸಿ ಇದ್ದಂಗೆ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಸ್ಮೂತಾಗಿರುತ್ತೆ. ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೇ ನೀವು ಏರ್ ಬಾತ್ ಮಾಡ್ಕೊತೀರಲ್ವ, ಅವಾಗ ಸ್ಮೂತಾಗಿರುತ್ತೆ. ವೀಕ್ಲಿ 3 ಟೈಮ್ಸ್ ಅಪ್ಲೈ ಮಾಡ್ಕೊಳ್ಳಿ. 3 to 5 minutes ಮಸಾಜ್ ಮಾಡ್ಕೊಬೇಕು. ರೂಟಲ್ಲಿ ಮಸಾಜ್ ಮಾಡಿದ್ರೇ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಮತ್ತು ಗ್ರೋ ಆಗೋಕ್ಕೆ
ಚಾನ್ಸಸ್ ಇರುತ್ತೆ ಕೂದಲಲ್ಲಿ. ಇವಾಗ ನನ್ನ ಮಗಳು ಕೂದಲೇ ಇರ್ಬೋದು, ನಾವು ವೀಕ್ಲಿ 1 ಟೈಮ್ 2 ಟೈಮ್ಸ್ ಅಪ್ಲೈ ಮಾಡ್ತೀವಿ. ಆ ಥರನೇ ನೀವು ವೀಕ್ಲಿ 3 ಟೈಮ್ಸ್ ಅಪ್ಲೈ ಮಾಡ್ಕೊಳ್ಳಿ. ಬೇಕಾಗಿದ್ರೆ ನಾನು ಲಿಂಕ್ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಾನು ಅಮೆಝಾನಲ್ಲಿ ಬೈ ಮಾಡಿರೋದು, ಬೇಕಾಗಿದ್ರೆ ಬೈ ಮಾಡ್ಬೋದು. ನೋಡಿ ಇವಾಗ ಇದು ಇನ್ನೇನು ಆಗೈತೆ, ಇದು ಸ್ವಿಚ್ ಆಫ್ ಮಾಡೋಣ. ನೋಡಿ ಈ ಥರ ಬಿಸಿ ಬರುತ್ತೆ. ಅಂದರೆ ರೂಟ್ಗೆ ಅಪ್ಲೈ ಮಾಡಬೇಕು. ಬುಡಕ್ಕೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಆಗಲಿ, ಇಲ್ಲಾಂದ್ರೆ ಆಗಲಿಲ್ಲ ಅಂದರೆ ಒಂದು 3 ಮಿನಿಟ್ಸ್ ಕ್ಲೀನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ರೂಟ್ಸ್ಗೆ ಕ್ಲೀನಾಗಿ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಏರ್ ಫಾಲ್ ಕಮ್ಮಿ ಆಗುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆದರೆ ನಿಮ್ಗೆ ಏರ್ ಫಾಲ್ ಕಮ್ಮಿ ಆಗೇ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಮಿನಿಮಮ್ 1 ಮಂತ್ ಆದಮೇಲೆ, ನಾನು 1 ಮಂತ್ ಆಯಿತು ಇದು ವಿಡಿಯೋ ಮಾಡಿ, ಇವಾಗೆ ನಾನು ರಿವ್ಯೂ ಕೊಡ್ತಾ ಇರೋದು. ಯಾಕಂದರೆ ತುಂಬ ಅಂದರೆ ಏರ್ ಫಾಲ್ ಕಮ್ಮಿ ಆಯಿತು, ನನಗೆ ಎಷ್ಟೋ ಕಮ್ಮಿ ಆಗ್ತೈತೆ, ಸ್ಮೂತಾಗಿ ಆಗೈತೆ ಕೂದಲು ಮಾತ್ರ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. 100% ರಿಸಲ್ಟ್ ಬರುತ್ತೆ. ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಬೋದು. ಇವತ್ತು ಸಂಜೆ ಮೇಲೆ ನನ್ನ ಮಗ ಫಿಶ್ ಬಾಕ್ಸ್ ಕ್ಲೀನ್ ಮಾಡ್ತಾ ಇದ್ದ. ಬೇಗ ಗಲೀಜಾಗೋಗುತ್ತೆ. ಒಂದು 10 ಡೇಸ್ಗೆಲ್ಲ ತುಂಬ ಗಲೀಜಾಗುತ್ತೆ. ಅದಕ್ಕೋಸ್ಕರ ಅದು ಅರೋಣ ಮೀನು ಬಿಟ್ಟಿರ್ತಾರಲ್ವ ಫಿಶ್ ಬಾಕ್ಸಲ್ಲಿ, ಅದು ಏನನ ಫಿಶ್ ಬಾಕ್ಸ್ ಗಲೀಜಾದ್ರೂ ಸತ್ತೋಗುತ್ತೆ, ಫಿಶ್ಗಳೆಲ್ಲ ಸತ್ತೋಗುತ್ತೆ. ಅದಕ್ಕೋಸ್ಕರ ಅವನು ಒಂದು 10 ಡೇಸ್ 15 ಡೇಸ್ಗೆ ಏನನ ಚೆನ್ನಾಗಿದ್ರೆ ಒಂದು ಸ್ವಲ್ಪ ದಿವಸ ಜಾಸ್ತಿ ಬಿಡ್ತಾನೆ, ಇಲ್ಲಾಂದ್ರೆ ಕ್ಲೀನ್ ಮಾಡ್ತಾನೆ. ಅದಕ್ಕೆ ಫುಡ್ ಬೇರೆ ತಂದಾಕ್ತಾನೆ. ಫಿಶ್ಗೆ ಫಿಶ್ ಫುಡ್ಡೇ, ಅಂದರೆ ಫಿಶಸ್ ತಿನ್ನತ್ತೆ ಅದು, ತಗೊಂಬಂದು ಹಾಕ್ತಾನೆ. ಇವಾಗ ಕ್ಲೀನ್ ಮಾಡವ್ರೆ. ಇನ್ನೊಂದು 1 ವೀಕ್ 10 ಡೇಸ್ಗೆಲ್ಲ ತಿರ್ಗಾ ಗಲೀಜಾಗತ್ತೆ. ಅವನೇ ಮಾಡಬೇಕು, ನಾವೇನು ಮಾಡಕ್ ಹೋಗಲ್ಲ. ಅವ್ನು ತುಂಬಾ ಇಷ್ಟ, ಫಿಶಸ್ ಅಂದ್ರೆ ತುಂಬಾ ಇಷ್ಟ. ಒಂದ್ಸತ್ರೆ 2 ತಂದಾಕ್ತಾನೆ, ತಿರ್ಗಾ ತಂದಾಕ್ತಾನೆ ಇರ್ತಾನೆ. ಅದಕ್ಕೆ ಫುಡ್ಡು ತಂದಾಕ್ತಾ ಇರ್ತಾನೆ, ಯಾವುದು ನೋಡಲ್ಲ. ತಿನ್ಬಿಡ್ತಾ ಬಾಯಿ ಹಾಕೊಂತ ಹೆಂಗಿಟ್ಕೊಂಡೈತೆ ನೋಡ, ಮುಂದೆ ಬೇಕಾ ಲೈಟಾ? ಲೈಟ್ ಇಲ್ವಾ? ಲೈಟು 1800 ರೂಪಾಯಿ ಹೆಂಗಿಟ್ಕೊಂಡು ಅದು ಬರ್ತಿರೋ ಬಾಯಲ್ಲಿ ಹೆಂಗೆ ಹಿಂಗಂತ. ನೈಟ್ ಬಂದು ಟಿಫನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು. ಮಧ್ಯಾಹ್ನ ಬಂದು ಬೇಳೆ ಸಾಂಬಾರು ಮಾಡಿದ್ದೆ. ಇವಾಗ ಏನಾನ ಬಿಸಿ ಬಿಸಿ ತಿನ್ನೋಣ ಅಂದ್ಬಿಟ್ಟು ಹುಳಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ತಾ ಇದ್ದೆ. ರೈಸ್ ಒಂದು ಕಡೆ ಇಟ್ಟಿದ್ದೆ. ಇವಾಗ ಚಿತ್ರಾನ್ನದ ಗೊಜ್ಜು ಮಾಡ್ತಾ ಇದ್ದೀನಿ. ನಾರ್ಮಲ್ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡಿದ್ರೇ ಚೆನ್ನಾಗಿರೋದು. ಲೆಮನ್ ಚಿತ್ರಾನ್ನ ಬಂದು ಬೆಳಿಗ್ಗೆ ಹೊತ್ತು ಮಾಡ್ಕೊಬೋದು. ಹುಣ್ಸೆಹಣ್ಣು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ಆಯಿಲು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಜೀರಿಗೆ ಹಾಕ್ಕೊಂತೀವಿ. ಮತ್ತು ಆನಿಯನ್, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಹುಣ್ಸೆಹಣ್ಣು ರಸ, ಸ್ವಲ್ಪ ನಾನು ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ತೀನಿ. 1 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರು, ಮತ್ತು ಅರಿಶಿನ, ಉಪ್ಪು, ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ನನ್ನ ಮಗಳು ಸ್ವಲ್ಪ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ಲು. ಚಿತ್ರಾನ್ನ ರೈಸ್ ಹಾಕಿ ಚಿತ್ರಾನ್ನ ಕಲಿಸ್ದೆ. ಇನ್ನೇನು ಊಟ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.